ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳು ಹಸಿಯಾಗಿರುವಾಗಲೇ ಸ್ವಪಕ್ಷದ ಶಾಸಕರು ಸರ್ಕಾರದ ವಿರುದ್ಧ ಸಿಡಿಸಿದಂತಹ ಅದೊಂದು ಬಾಂಬ್, ಅದೊಂದು ಆರೋಪ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿರುಗಾಳಿಯನ್ನು ಸೃಷ್ಟಿ ಮಾಡಿದೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸರ್ಕಾರದ ವಿರುದ್ಧ ಮತ್ತೊಂದು ದೋಖಾ ಬಾಂಬ್ ಇದು. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸರ್ಕಾರದ ವಿರುದ್ಧ ಮತ್ತೊಂದು ದೋಖಾ ಬಾಂಬ್ ಅನ್ನು ಸಿಡಿಸಿದ್ದಾರೆ ಅವರದ್ದೇ ಪಕ್ಷದ ಹಿರಿಯ ಶಾಸಕ. ಸ್ವಪಕ್ಷೀಯ ಶಾಸಕನಿಂದಲೇ ಭ್ರಷ್ಟಾಚಾರದ ಬಾಂಬ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇದೀಗ ಸರ್ಕಾರಿ ಅಧಿಕಾರಿಯಿಂದಲೇ ಗೋಲ್ಮಾಲ್ ಬಯಲಾಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳು ಹಸಿಯಾಗಿರುವಾಗಲೇ ಸ್ವಪಕ್ಷದ ಶಾಸಕರ ಅದೊಂದು ಆರೋಪ, ಅದೊಂದು ಆಡಿಯೋ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿರುಗಾಳಿ ಸೃಷ್ಟಿಸಿರುವಂತಹ ಸಾಧ್ಯತೆ ಇದೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸರ್ಕಾರದ ವಿರುದ್ಧ ಕೇಳಿ ಬಂದಂತಹ ಮತ್ತೊಂದು ಆರೋಪಕ್ಕೆ ಸಂಬಂಧಪಟ್ಟಂತಹ ಸುದ್ದಿ, ವಸತಿ ಇಲಾಖೆಗೆ ಸಂಬಂಧಪಟ್ಟಂತಹ ಸುದ್ದಿ. ಇದು ಸರ್ಕಾರಿ ಅಧಿಕಾರಿಯಿಂದಲೇ ಈಗ ಗೋಲ್ಮಾಲ್ ಬಯಲಾಗ್ತಾ ಇದೆ. ಸಚಿವ ಜಮೀರ್ ಇಲಾಖೆಯಲ್ಲಿ ಮತ್ತೊಂದು ಗೋಲ್ಮಾಲ್. ಸಚಿವ ಜಮೀರ್ ಇಲಾಖೆಯಲ್ಲಿ ಡೀಲ್ ಮಗ ಡೀಲ್. ರಾಜೀವ್ ಗಾಂಧಿ ವಸತಿ ಯೋಜನೆ ಬಿಕರಿ ಆಯ್ತಾ ಅನ್ನುವಂತಹ ಪ್ರಶ್ನೆ. ಸಚಿವ ಜಮೀರ್ ಇಲಾಖೆಯಲ್ಲಿ ಮತ್ತೊಂದು ಗೋಲ್ಮಾಲ್. ಸಚಿವ ಜಮೀರ್ ಇಲಾಖೆಯಲ್ಲಿ ಡೀಲ್ ಮಗ ಡೀಲ್. ರಾಜೀವ್ ಗಾಂಧಿ ವಸತಿ ಯೋಜನೆ ಬಿಕರಿ. ಪಬ್ಲಿಕ್ ಟಿವಿಯಲ್ಲಿ ದಾಖಲೆ ಸಮೇತ ಬಿಗ್ ಎಕ್ಸ್ಪೋಸ್. ಮಾನ್ಯ ಸಚಿವರಾದಂತಹ ಜಮೀರ್ ಸಾಹೇಬ್ರೆ, ಇದಕ್ಕೆ ಏನ್ ಹೇಳ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದೀವಿ. ಜಮೀರ್ ಇಲಾಖೆಯಲ್ಲಿ ಮತ್ತೊಂದು ಗೋಲ್ಮಾಲ್ ಬಟಾ ಬಯಲಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ದಾಖಲೆಯ ಸಮೇತ ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದ್ದೇವೆ. ಶ್ರೀಮತಿ ವೃಂದಾ ಕೆ ಅವರು ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅವರ ಪರ್ಮಿಷನ್ ಇಲ್ಲದೇನೆ ಇಲ್ಲಿ ವಸತಿಗಳನ್ನು ಹಂಚಿಕೆ ಮಾಡಿರುವಂತಹ ಕೆಲಸ. ಕೈಮಗ್ಗ ಇಲಾಖೆಯ ನಿರ್ದೇಶಕರು ವೃಂದಾ ಅವರೀಗ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈ ಕಂಪ್ಲೇಂಟ್ನಲ್ಲಿ ಅಧಿಕಾರಿಗಳ ಗಮನಕ್ಕೆ ಬರದೇನೆ ಹೇಗೆ ಗೋಲ್ಮಾಲ್ ಆಗಿದೆ, ಹೇಗೆ ಕೋಟಿ ಕೋಟಿ ಹಣ ವಹಿವಾಟಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸವಿಸ್ತಾರವಾದಂತಹ ದೂರನ್ನು ಕೊಟ್ಟಿದ್ದಾರೆ. ಈ ಮೂಲಕ ರಾಜೀವ್ ಗಾಂಧಿ ವಸತಿ ಯೋಜನೆ ಯಾವ ರೀತಿ ದುಡ್ಡಿಗೆ ಬಿಕರಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಡವರ ಮನೆಗಳು ಹೇಗೆ ಉಳ್ಳವರ ಪಾಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಧಿಕಾರಿಗಳ ಪರ್ಮಿಷನ್ ಇಲ್ಲದೇನೆ ರಾಜಕೀಯ ನಾಯಕರುಗಳು, ಅವರ ಆಪ್ತರು ಯಾವ ರೀತಿ ಇದರಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ತಮಗೆ ಬೇಕಾದವರಿಗೆ ದುಡ್ಡು ಕೊಟ್ಟವರಿಗೆ ಹೇಗೆ ಇದನ್ನು ಬಿಕರಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ.